ಅವ್ವ ಆಶಾ ಇನ್ನೂ ಮಕ್ಕೊಂಡಿಲ್ಲ. ಅವ್ವ ಆಶಾ ಯಾಕೆ ಕಳಾಕತ್ತಾಳ? ಅಯ್ಯ ಏನು ಹೇಳಿ ಮಗನ, ಏನಾಗೈತೆ ಅಂದ್ರೆ ಇವು ಫ್ಯಾಕ್ಟ್ರಿ ಒಳಗೆ ಹೋದಾಗ ನಿಮ್ಮ ಮಾವಗ ತಲೆಗೆ ಏನೋ ಬಲವಾದ ಏಟು ಬಿದ್ದೈತೆ ಅಂತ ಹಾಸ್ಪಿಟ್ಲಿಗೆ ಹಾಕ್ಯಾರಂತ. ಅದಕ್ಕೆ ಹಚ್ಚಿದ್ರ ಫೋನ್. ಆಶಾ ಅವಾಗಿಂದ ಅಳಾಕತ್ತಿ ಬಿಟ್ಟಾಳ ನೋಡು. ಅಯ್ಯ ತಂಗಿ ಅಳಾಕ್ ಹೋಗ್ಬೇಡ ಬಿಡ ಇವ. ಏನು ಹೋಗಿ ಬರ್ತೀನಿ. ಅಲ್ಲ ದವಾಖಾನಿಗೆ ಹೋಗಿ ಬಾ ಅಪ್ಪ ಒಂದಿಟ. ಹಾಂ ಆಯ್ತವ ಹೋಗಿ ಬರ್ತೀನಿ. ಆಶವ ಅಳಬೇಡ, ನಾ ಹೋಗಿ ಬರ್ತೀನಿ. ಮತ್ತು ಹುಡುಗಿ ಏನು ಮಾಡಾಕತ್ತೈತೆ ಹೋಗಿ ನೋಡೋಗು. ನಾ ಎಲ್ಲ ಹೋಗಿ ಬರ್ತೀನಿ. ಏನಾಗಲ್ಲ ತಗೋ, ಏನಾಗಲ್ಲ ಅವ್ರಿಗೆ. ನಾ ಅದೀನಿಲ್ಲ. ನಾ ಏನಾಗೈತೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಭಾಳ ಯಾರು ಏನೂ ಹೇಳವಲ್ರಿ, ಯಾರೂ ಫೋನ್ ಆಯ್ತಲ್ರಿ. ಭಾಳ ಬೇಸರ ಆಗತೈತಿ. ಏನಾಗೈತೆ ಏನೋ, ನಾನು ಬರ್ತೀನಿ ಅಣ್ಣ. ಬೇಡವಾ, ನೀ ಎಲ್ಲಿ ಬರಕ್ಕೆ ಹೋಗ್ಬೇಡ, ನಾ ಎಲ್ಲ ಹೇಳ್ತೀನಿ. ಅಣ್ಣ ನಾನು ಬರ್ತೀನಿ ಅಣ್ಣ, ನೋಡ್ಬೇಕಂತಾಗತೈತಿ ಅವ್ರನ್ನ. ಬೇಡವಾ, ನಾ ಎಲ್ಲ ಹೋಗಿ ಬರ್ತೀನಿ. ಇಲ್ಲೇ ಇರ ಅವ್ವ, ನಾ ಹೋಗಿ ಬರ್ತೀನಿ. ನೀವು ಹುಷಾರು, ಕದಾದ ಹಾಕೋರಿ. ಆಯ್ತಪ್ಪ. ಅತ್ತಿ ಮಾವರ ರಾಜು ಬಂದೆ ಪಾಪ. ನೋಡಪ್ಪ ಹೆಂಗಾತು. ಅಲ್ರಿ ಮಾಮ ಹೆಂಗಾತ್ರಿ ಇದೆಲ್ಲ? ಅಯ್ಯೋ ಏನು ಕೇಳ್ತೀವೋ, ನಮ್ಮ ಮನೆ ಬರೋಣ ಸರಿ ಇಲ್ಲೋ ಏನೋ ಒಂದು ಗೊತ್ತಾಗಲ್ಲ ನೋಡು. ನಾನು ನೋಡಿದ್ರೆ ಕಾಲು ನೋವು ಹಾಕ್ಬಿಟ್ಟೈತಿ, ಅವ್ನು ನೋಡಿದ್ರೆ ತಲೆ ಕೆಟ್ಟು ಬಿದ್ದೈತಿ. ಏನೋ ಹೇಳಾಕತ್ತಿದ್ನೋ, ಏನು ಹೇಳಾಕತ್ತಾನ ಅವ ಎದ್ದ ಮೇಲೆ ಗೊತ್ತೀಗ. ಮಾಮರ್ ನೋಡ್ಬೋದನ್ರಿ ಈಗ? ಎಲ್ಲಿ ಇನ್ನೂ ಬಿಟ್ಟಿಲ್ಲಪ್ಪ, ಡಾಕ್ಟ್ರ್ ಏನೋ ಇನ್ನೂ ಟೈಮ್ ತೊಗೊಳಕತ್ತಾರ. ಏನಾಗೈತೆ ಅಂತೂ ಹೇಳವಲ್ರಿ. ಮಾವರ ನೀವು ಮನೆಗೆ ಹೋಗ್ರಿ, ನಾ ಎಲ್ಲ ನೋಡ್ಕೊತೀನಿ ಇಲ್ಲೇ ಇದ್ದ. ಏನು ಮನೆಗೆ ಹೋಗುದಪ್ಪ, ಮಗನ ಹಿಂಗೆ ಬಿಟ್ಟ. ಇರೋ ಒಬ್ಬ ಮಗ. ಮಾಮರ್ ಏನಾಗಂಗಿಲ್ಲ, ನಾ ಎಲ್ಲ ನೋಡ್ಕೊತೀನಿ ಹೋಗ್ರಿ. ಡಾಕ್ಟ್ರ್ ಹೆಂಗದಾರ್ರಿ ಮಾಮರ್? ಅವ್ರಿಗೆ ತಲೆಗೆ ಬಲವಾದ ಏಟು ಬಿದ್ದಿರೋದ್ರಿಂದ ಅವ್ರಿಗೆ ಈಗ ಇನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದಮೇಲೆ ನಾನು ನಿಮ್ಗೆ ಹೇಳ್ತೀವಿ. ಅಲ್ಲ ಅಂಥದ್ದು ಏನಾಗೈತ್ರಿ? ಅದೇ ನಾವು ಅಬ್ಸರ್ವೇಷನ್ದಾಗ ಇಟ್ಟಿವಿ, ನೋಡ್ಬೇಕು. ಡಾಕ್ಟ್ರ ನನ್ನ ಮಗ ಏನಾಗಿಲ್ಲ ಅಲ್ರಿ? ಏನು ಚಿಂತೆ ಮಾಡಬೇಡ್ರಿ, ಏನಾಗಿಲ್ಲ. ಡಾಕ್ಟರ್ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಹೌದಾ? ನಡ್ರಿ ಹೋಗೋಣ. ಒಬ್ಬೊಬ್ಬರಾಗಿ ಬನ್ನಿ ಒಳಗಡೆ. ಸುಮ್ಮನೆ ಒಬ್ಬೊಬ್ಬರಾಗಿ ಬನ್ನಿ, ಯಾಕಂದರೆ ಸುಮ್ಮನೆ ಪೇಷಂಟ್ಗೆ ಡಿಸ್ಟರ್ಬ್ ಆಗಬಾರ್ದು. ಆಯ್ತು, ನಾ ಹೋಗ್ತೀನಿ. ನನ್ನ ಮಗನ ನೋಡ್ಬೇಕು. ನಾ ಹೋಗ್ತೀನಿ. ನಾನು ಬರ್ತೀನಿ ತಡಿಯ. ಆಯ್ತು ಮಾಮ, ನೀವು ಹೋಗಿ ಬರ್ರಿ, ನಾ ಆಮೇಲೆ ಹೋಗ್ತೀನಿ. ಅಪ್ಪ ಅವ್ವ ಮಗ ಹೆಂಗಾಯ್ತಪ್ಪ? ಏನಾಯ್ತಪ್ಪ? ಏನಾಗೈತಪ್ಪ? ಅವರ ಯಾರು ನೀವು? ಮಾವ ನಾನು ರೀ. ಇವ್ರು ಒಂದು ಸ್ವಲ್ಪ ಹೊರಗೆ ಬನ್ನಿ, ನಿಮ್ಮ ಜೋಡಿ ಎಲ್ಲರ ಜೋಡಿ ಮಾತಾಡೋದೈತಿ. ಡಾಕ್ಟರ್ ನನ್ನ ಮಗ ಯಾಕೆ ಇವ್ರನ್ನ ಗುರ್ತಿಸ್ಲಿಲ್ಲ? ಅದು ಏನಾಗಿದೆ ಅಂದರೆ, ನಿಮ್ಮ ಮಗುಗೆ ಬಲವಾದ ಏಟು ಬಿದ್ದಿರೋದ್ರಿಂದ ಅವ್ರ ಮೆಮೊರಿ ಎಲ್ಲ ಲಾಸ್ ಆಗಿಬಿಟ್ಟಿದೆ. ಅವ್ನಿಗೆ ಇವಾಗ ಹುಟ್ಟಿದಾಗಿಂದ ಹಿಡ್ಕೊಂಡು ಅವ್ನು ಸ್ವಲ್ಪ ಅಷ್ಟೇ, ನೀವು ಅಷ್ಟೇ ನೆನಪಿದ್ದೀರಾ, ಉಳ್ಕೆದ್ದು ಯಾವುದೂ ನೆನಪಿಲ್ಲ ಅವ್ನಿಗೆ. ಡಾಕ್ಟರ್ ಹಂಗಾದ್ರೆ ಏನು ಮಾಡೋದು ಮುಂದೆ? ಅಲ್ಲ ಹಿಂಗಾದ್ರೆ ಹೆಂಗೆ? ಅವನಿಗೆ ಸ್ವಲ್ಪ ದಿನ ಆಘಾತಕಾರಿ ಏನೋ ವಿಷಯಗಳು ಹೇಳಬೇಡ್ರಿ. ಆಮೇಲೆ ಅವ್ನ ಮೆಮೊರಿ ತಾನಾಗೆ ಬರಬೇಕು, ನೀವಾಗೇ ಎಲ್ಲ ಹೇಳಬೇಡ್ರಿ. ನೀವಾಗೇ ಎಲ್ಲ ಹೇಳಿ ಅವ್ನಿಗೇನಾದರೂ ಶಾಕ್ ಆದರೆ ಫುಲ್ ಮೆಮೊರಿ ಕಳ್ಕೊಳ್ಳೋ ಚಾನ್ಸಸ್ ತುಂಬ ಇದೆ. ಅವಂಗೆ ಹಳೇದು ಯಾವುದೂ ನೆನಪಿಲ್ಲ, ನಿನ್ನೆ ನಡೆದಿದ್ದು ಯಾವುದೂ ನೆನಪಿಲ್ಲ, ಒಂದು 2-3 ವರ್ಷದ ಹಿಂದಿಂದ ಯಾವುದೂ ನೆನಪೇ ಇಲ್ಲ ಅವನಿಗೆ. ಡಾಕ್ಟ್ರ್ ಅವ್ನು ಹೆಂಡ್ತಿನೂ ನೆನಪಿಲ್ವಾ? ಅದನ್ನು ಹೇಳಕ್ಕೆ ಬರಲ್ಲ, ಅವರಾಗೆ ಮುಂದೆ ಬಂದು ನೋಡಿದಾಗ ಅಷ್ಟೇ ಗೊತ್ತಾಗೋದು. ಡಾಕ್ಟ್ರ್ ಅವ್ರಿಗೆ ಮಗು ಕೂಡ ಆಗಿದೆ ಇವಾಗ. ಈಗ ಈ ಪರಿಸ್ಥಿತಿ ಅಂದರೆ ಹೇಗೆ ಡಾಕ್ಟ್ರ್? ಅದನ್ನು ನಾನು ಏನೂ ಹೇಳೋಕ್ಕಾಗಲ್ಲ. ಅವ್ರಿಗೆ ತಾವಾಗೆ ಅದು ಮೆಮೊರಿ ಬಂದ ಮೇಲೇ ಗೊತ್ತಾಗೋದು ಅವ್ರಿಗೆ ಏನಾಗಿದೆ ಅಂತ ಹೇಳಿ. ಇವಾಗ ಸದ್ಯದ ಮಟ್ಟಿಗೆ ಅವ್ರಿಗೆ ಒಂದು 5-6 ವರ್ಷದ ಮೆಮೊರಿ ಲಾಸ್ ಆಗಿಬಿಟ್ಟಿದೆ. ಅದು ವಾಪಸ್ ಬರುತ್ತಾ ಬರಲ್ವಾ ಡಾಕ್ಟ್ರ್? ಬರುತ್ತೆ, ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ನೀವಾಗೆ ಅವ್ರಿಗೇನೂ ಹೇಳೋ ಹಾಗಿಲ್ಲ. ನಡೆದಿರೋ ವಿಚಾರಗಳು ಆಗಿರ್ಬೋದು, ಏನೇನು ಇವೆಲ್ಲ ಹೇಳೋ ಹಾಗಿಲ್ಲ. ಮತ್ತು ಯಾಕಂದರೆ ಮೈಂಡು ಫುಲ್ ಟೆನ್ಷನ್ ತೊಗೊಂಡು ಎಲ್ಲ ಸ್ಟ್ರೆಸ್ಗೆ ಇದು ಆಗಿಬಿಡುತ್ತೆ. ಫುಲ್ ಮೆಮೊರಿ ಲಾಸ್ ಆಗೋ ಚಾನ್ಸಸ್ಸು ಇದೆ. ಅವ್ರನ್ನ ಇವಾಗ ತುಂಬ ಹುಷಾರಾಗಿ ನೋಡ್ಕೋಬೇಕು ನೀವು. ಆಯಿತು ಡಾಕ್ಟ್ರ್. ರೀ ಇದು ಹೆಂಗಾಯ್ತ್ರಿ? ಇದೇನಾತ್ರಿ ಇದು? ಇದೇನು ಗತಿ ಬಂತ್ರಿ ನನ್ನ ಮಗಗ? ಅಯ್ಯೋ ದೇವ್ರೇ. ಏನಾಗಲ್ಲ, ಎಲ್ಲ ಸರಿ ಹೋಗುತ್ತೆ. ಆಗಿದ್ದೆಲ್ಲ ಒಳ್ಳೇದಕ್ಕಂತ ತಿಳ್ಕೊಂಡು ಸುಮ್ಮಿದ್ ಬಿಡುದು. ಈಗ ಅವ್ನಿಗೆ ಏನೇನು ಇದನ್ನ ಮಾಡಕ್ಕೆ ಹೋಗ್ಬೇಡ್ರೆ. ಈಗ ಆಗಿದ್ರು ಯಾವುದನ್ನು ನೆನಪು ಮಾಡಬೇಡ್ರಿ. ಒಟ್ಟು ಅವ್ನಿಗೆ ಎಲ್ಲ ಬರಲಿ. ನಮ್ಮ ತಂಗಿ ಗತಿ ಏನಪ್ಪ? ನೋಡು, ನಿಮ್ಮ ತಂಗಿ ಈಗ ಹೆಂಗಾದ್ರು ಡೆಲಿವರಿಗೆ ಮನೆಗೆ ಹೋಗ್ಯ. ಆಕಿನ ಇನ್ನೂ ಸ್ವಲ್ಪ ದಿನ ಪಾಪು ದೊಡ್ಡದಾಗ ಮಟ್ಟ ಅಲ್ಲೇ ಇರಲಿ. ನೋಡೋಣ, ಎಲ್ಲ ಕಾಲಯ ಕಸ್ಮಯ ಅಂತಾರಲ್ಲ ಹಂಗೆ. ಆದರೂ ಹಿಂಗೆ ಆಗ್ಬಾರ್ದಾಗಿತ್ತು ರೀ. ಮಗು ಹುಟ್ಟಿನ 3 ತಿಂಗಳು ಆಗಿಲ್ಲ, ಆದರೂ ಹಿಂಗೆ ಆಗ್ಬಾರ್ದಾಗಿತ್ತು. ಈಗತಿ ಪಾಪ ಆ ಹುಡುಗಿಗೂ ಈ ವಿಷಯ ಕೇಳಿ ಆ ಹುಡುಗಿಗೆ ಏನಾಗ್ಬಾರ್ದು. ಕೂಸು ಅಪ್ಪ ಅಂತ ಎತ್ತುಕೊಳ್ಳೋ ಟೈಮ್ದಾಗ ಈ ಥರ ಏನು ಗತಿ ಬರಾಗತೈತ್ರಿ. ನಿಮಗೆ ನೋಡಿದ್ರಿ ಹಿಂಗೆ, ಈ ಹುಡುಗಿಗೆ ನೋಡಿದ್ರಿ ಹಿಂಗೆ. ಅಯ್ಯೋ ದೇವ್ರೇ. ಅಲ್ರಿ ಅವ್ಗೆ ಮದುವೆ ಆಗಿದ್ದು ನೆನಪಿಲ್ಲ ಅಂದ್ರೆ ಏನು ಮಾಡೋದ್ರಿ? ಆಗ ಆ ಹುಡುಗಿಗೆ ಏನು ಮಾಡೋದು, ಇವ್ರಿಗೆ ಏನು ಮಾಡೋದು? ಅಲ್ಲ ರೀ, ಯಾರಿಗೆ ಏನಂತ ಹೇಳೋಣ ಈಗ? ಎಲ್ಲ ಅವನ್ನ ನೋಡ್ಕೊತಿದ್ದ. ಈಗ ಏನೇನು ನೆನಪೈತೋ ಏನೇನು ನೆನಪಿಲ್ಲೋ, ಏನು ನೆನಪು ಮಾಡಬೇಕು ನನಗರ ಒಂದು ತೋಚವಲ್ದಾಗೈತ್ರಿ. ಅಯ್ಯೋ ಶಿವ. ಅಯ್ಯೋ ನನಗೂ ಅದ ತಿಂತೈತಿ. ನಾನು ಕಾಲು ನೋಡಿದ್ರೆ ಹಿಂಗೆ, ಫ್ಯಾಕ್ಟ್ರಿ ನೋಡಿದ್ರೆ ಅಷ್ಟೆಲ್ಲ ಲಾಸ್ ಆಗಂತೈತಿ. ಏನು ಮಾಡೋದಪ್ಪ ಇದು? ಅಕ್ಕ ವಿಜಯ್ಗೆ ಏನಾತ? ಬಂದ್ಯಾ ಬಾರೋ, ಏನಂತ ಹೇಳು. ಏನೋ ವಿಜಯ್ಗೆ ತೆರಿಗೆ ಬಲವಾದ ಏಟು ಬಿದ್ದೈತಿ, ಏನು ನೆನಪಿಲ್ಲಂತೂ. ಏನೋ ಮಾಡೋದು ಇವಾಗ. ಹೌದಾ? ಅದು ಹೆಂಗಾಯ್ತು ಅಂದೆಲ್ಲ? ಮಾಮರಿ ಬರ್ರಿ, ನಿಮ್ಮನ್ನ ಮನೆ ಬಿಟ್ಟು ಬರ್ತೀನಿ. ರೀ ನೀವು
ನೀವು ಹೋಗ್ರಿ ಮನೆಗೆ, ನಾನು ಇಲ್ಲಿ ನನ್ನ ತಮ್ಮ ಇರ್ತಾನ ನೋಡ್ಕೊಂತೀವಿ, ನೀವು ಹೋಗ್ರಿ. ಮತ್ತು ನಿಮಗೂ ಗುಳಿಗೆ ಎತ್ಕೋಬೇಕು ಹೋಗ್ರಿ. ಇಲ್ಲ ನಾನು ಇರ್ತೀನಿ. ಬ್ಯಾಡ್ರಿ ಹೋಗ್ರಿ ನೀವು. ಅಲ್ಲ ನಿಂಗೆ ಎತ್ಕೊಳಕ್ ಕಾವಾಗಿತ್ತಿಲ್ಲ, ನಾ ಎತ್ಕೊಳ್ಳನ? ಇಲ್ರಿ ಮಾ, ನಾ ಎತ್ಕೊಂಡು ಹೋಗ್ತೀನಿ ಹೇಳ್ರಿ. ಅತ್ತೆ ಊಟಕ್ಕೆ ಏನಾರು ತರ್ಬೇಕನ್ರಿ? ಏನು ಬೇಡಪ್ಪ, ಈಗ ಏನು ಹೋಗೋಲ್ಲ, ಬೇಡ. ನಾ ಎಲ್ಲ ನೋಡ್ಕೊಂತೀನಿ, ಹೋಗಿ ಪಾಪ ನೀ. ಅಕ್ಕ ಅಳಬೇಡ ಬಿಡ, ಹತ್ತು ನಿನ್ ತಲೆನ ನೋವು ಆಕತಿ, ಹೋಗೊಂದಿಟ್ಟು ರೆಸ್ಟ್ ಮಾಡು. ಆಯ್ತು ಸರಿಪ್ಪ. ಡ್ಯಾಮೇಜ್ ನನ್ನ ಮಗನೇ, ಗುಡ್ ನ್ಯೂಸ್ ಕಣಪ್ಪ. ಸರ್ ಏನ್ ಸರ್? ಅಯ್ಯೋ ನಿಮ್ ಸರ್ ಏನ ಮೆಮರಿನ ಹೋಗೈತಂತ. ಇವಾಗ ಏನ್ ನಡೆದೈತಲ್ಲ ಏನೂ ನೆನಪಿಲ್ಲ ಅಂತ ನೋಡು. ಹೌದಾ ಸರ್, ಅಷ್ಟೊಂದು ಜೋರವಾಗಿ ಹೊಡೆದ್ಬಿಟ್ಟಿದ್ರಾ ಸರ್? ಪ್ರಾಣಕ್ಕೇನು ಅಪಾಯ ಇಲ್ಲಲ್ಲ? ಪ್ರಾಣಕ್ಕೇನು ಅಪಾಯ ಇಲ್ಲ. ಅಲ್ಲೋ ಖುಷಿ ಪಡ, ನಾವಿಬ್ರು ಬಚಾವಾದ್ವಿ ಮತ್ತಂತ ಹೇಳಿ. ಸರ್ ಆದ್ರೂ ಅನ್ನ ಹಾಕೋದನಿ ಅಲ್ಲ ಸ್ವಲ್ಪ. ನಾ ಏನ್ ಹಾಕ್ತೀನಿ, ಮಣ್ಣು ಹಾಕ್ತೀನಿ ಏನು ಸರ್? ಆದ್ರೂ ಇಲ್ಲ ಗಿದ್ರು ಇಲ್ಲ, ನೀ ಈಗ ಬಾಯಿ ಮುಚ್ಕೊಂಡು ಸುಮ್ಮಿರ್ಬೇಕು. ಅವಂಗೀಗ ಮೆಮರಿ ಲಾಸ್ ಆಗೈತೆ ಅಂತಂದ್ರೆ ಮತ್ತೆ ನಮಗೆ ಚಲೋ ಆಗುತ್ತೀಗ. ನಾವು ಏನೇನು ಮಾಡ್ಬೇಕಂದೀವಿ ಎಲ್ಲ ಮಾಡಿ ಮುಗಿಸ್ಬಿಡುನು, ಅವ್ನ ಮೆಮರಿ ಬರೋದ್ರೊಳಗಾಗಿ. ಆಯ್ತು ಸರಿ ಸರ್. ಹೋಗೀಗ. ಅವ ಎಲ್ಲೋದು? ನಿಮ್ಮ ಅವ್ವ ಹೊರಗೆ ಮೊಳು ಮಕ್ಕೋ ಅಂತ ಕಳ್ಸಿನ್ ನಾನು. ಅಲ್ಲ ಶರ್ಮಿ, ನೀ ಯಾಕೆ ಬಂದಿ? ಅಯ್ಯೋ ತಂಗಿ ಫೋನ್ ಹಚ್ಚಿ ಹೇಳಿದ್ಲು, ಅಮ್ಮ ಅಣ್ಣಗೆ ಹಿಂಗೆ ತಲೆಗೆ ಏಟು ಬಿದ್ದೈತಂತೆ, ಅದಕ್ಕೆ ಎದ್ನೋ ಅಂತ ನನ್ನ ಗಂಡನ ಕರ್ಕೊಂಡು ಓಡ್ ಬಂದೆ ನಾನು. ಹೌದಾ? ಏನಾಗೈತೆ ಮಾಮ? ಅಯ್ಯ ಏನು ಹೇಳೋಣ ಹೇಳು. ನಿಮ್ಮ ಅಣ್ಣಗೆ ಜೋರಾಗಿ ತಲೆಗೆ ಏಟು ಬಿದ್ದು ಏನು ನೆನಪಿಲ್ಲ ಅಂತ ಮದುವೆ ಆದಾಗಿಂದಿಂದ. ಹೌದಾ? ಮೊದ್ಲಿಂದ ನೆನಪೈತಿ, ಮದುವೆ ಆದ್ಮೇಲೆ ಏನೈತಲ್ಲ ಅದು ಯಾವುದೂ ನೆನಪಿಲ್ಲ ಅಂತ ನೋಡು. ಚಲೋ ಆತ್ ಬಿಡು. ಅಯ್ಯ ನೀನ ಚಲೋ ಆತಂತಿ ಅಲ್ಲಿ, ಪಾಪ ಅವನ ಹೆಂಡತಿಗತಿ ಏನ? ಆಕಿ ಬಾಳ್ ಬಜಾರಿ, ಹಂಗ ಆಗ್ಬೇಕಾಗಿತ್ತು. ಆಕಿ ಮನೆಗೆ ಹೋದ್ರೆ ಒಂದಿನ ಚಂದಂಗೆ ನೋಡ್ಕೊಂಡಿಲ್ಲ, ಹಂಗ ಆಗ್ಲಾಳ ಆಕಿ. ಹಂಗದಾಳ ಆಕಿ? ಅಯ್ಯೋ ಮಾವ, ನೀ ಮದುವೆ ಆದ್ಮೇಲೆ ಬಂದೇ ಇಲ್ಲಲ್ಲ ಒಟ್ಟ ಮನೆಗೆ ಬರ್ಬೇಕಿತ್ತು ನೀನು. ಇಷ್ಟು ಬೆರಿಕೆದಾಳಕ್ಕಿ, ನೀ ಏನಾರ ಒಂದು ಮಾಡ, ನೀನ್ ತಪ್ಪು ಕಂಡು ಹಿಡಿಲಿಕ್ಕಂದ್ರೆ ಹೇಳು. ಹಂಗ ಆಗ್ಬಾರ್ದಾಗಿತ್ತು ಬಿಡ, ಪಾಪ ಒಳ್ಳೆಕಿ. ಯಾಕ ನೀವು ಮಾಡಿದ ಅವಮಾನ ಮರ್ತೇನ? ಇರ್ಲಿ ಪಾಪ, ಆದ್ರೂ ಆಕಿನ ಬಾಳೆ ಅಲ್ಲ, ಅಷ್ಟು ಬೆರಿಕೆದಾಳ. ಮದುವೆಗೆ ಎಷ್ಟು ಮುಗ್ಧ ಅನಿಸಿದ್ಲು. ಅಯ್ಯೋ ಮಾಮ, ಮುಗ್ದಿಲ್ಲಕ್ಕಿ, ಅಷ್ಟು ಖತರ್ನಾಕ್ ಅದಾಳಕ್ಕಿ. ಓ ಹೌದನ? ಆಯ್ತಾಯ್ತು, ನಂಗೊಂದು ಫೋನ್ ಬರಾಕತೈತಿ, ನಾ ಆಮೇಲೆ ಮಾತಾಡ್ತೀನಿ. ಆಯ್ತು. ಅಣ್ಣನ ಎಲ್ಲಕ್ಕಿರ? ಈಗ ಯಾರನ್ನೂ ನೋಡಕ್ ಬಿಡ್ತಿಲ್ಲ, ಆಮೇಲೆ ನೋಡುವಂತ. ಇಲ್ಲಿ ಅವ್ವ ಇದು 2ನೇ ವಾರ್ಡ್ನಾಗ ಅದಾಳ ನೋಡಿ, ಹೋಗು. ಆಯ್ತು ಸರಿ ಅಣ್ಣ. ರೀ ಬರೀಲಿ, ಇದ ಒಳ್ಳೆ ಚಾನ್ಸ್. ನಾವು ಇಬ್ರು ಹೋಗಿ ಈಗ ಅವನ ಮನ್ಯಾಗ ಸೆಟ್ಲ್ ಆಗೋಣ. ಅಯ್ಯ ಅದು ಹೆಂಗಾಗುತ್ತೆ? ನಾ ಏನು ಹೇಳ್ತೀನಿ ಅದನ್ನ ಕೇಳ್ರಿ ನೀವು. ಈಗ ಅವ್ವ ಹೆಂಗಾದರೂ ಇದ್ರಾಗದ ದುಃಖದಾಗದ, ಅಪ್ಪಾಗ ಹಂಗಾಗೈತಿ ಮತ್ತು ಇವಂಗೆ ಹಿಂಗಾಗೈತಿ ಅಂತ. ಈಗ ಸಮಾಧಾನ ಮಾಡ್ಕೊಂತ ನಾವು ಅಲ್ಲೇ ಹೋಗುನು. ನಿಮಗೂ ಈಗ ಕೆಲಸ ಹೋಗೈತಿ, ಮತ್ತು ನಿಮಗೂ ಕೆಲಸ ಬೇಕಲ್ಲ. ಈಗ ನಾನಾ ದುಡ್ಡು ತಂದು ಹಾಕೋದಾಗೈತಿ ನಿಮಗಂತರೂ ಕೆಲಸ ಇಲ್ಲ, ಏನಿಲ್ಲ. ಈಗ ಒಂದು ಜೀವನಕ್ಕೆ ಏನಾರು ಒಂದು ಮಾಡ್ಕೋಬೇಕಂದ್ರೆ ಅಲ್ಲೇ ಹೋಗಿ ಫ್ಯಾಕ್ಟ್ರಿ ವ್ಯವಹಾರ ಎಲ್ಲ ನೋಡ್ಕೊಳಕಂತ ನೀವು. ಸರಿ, ನೀ ಹೆಂಗೆ ಹಂಗ ನೋಡು, ನೈಸ್ ಮಾಡ್ಬೇಕು ಈಗ ನಮ್ಮ ಅವನ್ನ. ಓಕೆ ಅವ್ವ, ವಿಷಯ ಕೇಳಿ ಭಾಳ ದುಃಖ ಆತವ್ವ. ಹಿಂಗೆ ಆಗ್ಬಾರ್ದಾಗಿತ್ತು ಅನ್ನೋದು. ಅವನಯ್ಯವ್ವ, ಹಿಂಗೆ ಆಗ್ಬಾರ್ದಾಗಿತ್ತು. ಏನು ಮಾಡೋದು ಅವ್ವ? ನಾ ಹೇಳಾಕತ್ತೀನಿ, ಆಕಿನ ಆಶನ್ ಕಾಲ್ಗುಣ ಚಲೋ ಇಲ್ಲ. ನೋಡಕ್ಕೆ ಬಂದಾಗಿಂದ ಏನಾರ ಒಂದು ಆಗತೈತಿ. ನೋಡುವ, ಇದ ಒಳ್ಳೆ ಚಾನ್ಸ್ ಆಕಿನ ಮನೆ ಬಿಟ್ಟು ಹೊರಗೆ ಹಾಕಕ್ಕೆ. ನೋಡು ಅಯ್ಯ, ಈಗ ನಿಮ್ಮ ಅಣ್ಣನ ನೋಡೋಣ. ಅಯ್ಯವ್ವ, ಆಕಿನ ಏನು ಮನೆ ಬಿಟ್ಟು ಹೊರಗೆ ಹಾಕೋದು ನೋಡೋಣ. ಈಗ ಫಸ್ಟ್ ನಿಮ್ಮ ಅಣ್ಣನ ಯಾವ ಗತಿ ಆಗಿತ್ತು ನೋಡು. ನಾ ಹೇಳ್ತೀನಿ ಕೇಳ. ಆಯ್ತಾಯ್ತು, ಬಾ ಹೋಗೋಣ. ನಾನು ಬರ್ತೀನಿ ತಗೋವ. ನಾನು ಅಲ್ಲೇ ಮನ್ಯಾಗಿದ್ದೆ ನೋಡ್ಕೊತೀನಿ, ನೀ ಏನು ಚಿಂತೆ ಮಾಡಬೇಡ. ಆಯ್ತು ಬಾರವ್ವ.